ಪ್ರತಾಪ್ ರೆಡ್ಡಿ ಅವರು ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಹೇಳಿದರು, ನನ್ನ ಪ್ರಾಪರ್ಟಿಯ ಒಳಗಡೆ ಬಂದು ಬ್ಯಾನರ್ ಹಚ್ಚಿದ್ರು, ಆ ಕಾರಣದಿಂದ ಆ ಬ್ಯಾನರ್ ಯಾಕೆ ಹಚ್ಚಿದ್ರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ವಿ ಹೊರತು ಪಬ್ಲಿಕ್ ಪ್ರಾಪರ್ಟಿಯಲ್ಲಿದ್ದರೆ ನನಗೆ ಆ ಪ್ರಶ್ನೆ ಕೇಳುವ ಹಕ್ಕೇ ಇರಲಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಹೇಳಿದರು. ಬಟ್ ನಾನು ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ನೋಡ್ತಿದ್ದೀನಿ. ಮೊದಲ ದಿನದಿಂದಲೂ ಕಾಂಗ್ರೆಸ್ ನಾಯಕರು, ನಿಮ್ಮ ಸ್ಥಳೀಯ ವಿಕ್ಕಿ ಬಂದಿದ್ದರು ನಮ್ಮ ಜೊತೆ, ಅವರು ಕೂಡ ಹೇಳಿದರು ಇಲ್ಲ ಸಿರುಗುಪ್ಪ ರೋಡಲ್ಲಿ ಹಚ್ಚಿದ್ದೀವಿ ಅಂತಕ್ಕಂಥದ್ದು. ಸತ್ಯ ಏನು ಹಾಗಾದರೆ? ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ ನಾನು ಕಟ್ಟಿಸಿದ ಜಾಗದಲ್ಲಿ ಬಂದು ಹಚ್ಚಿದ್ರು. ಸರ್ ಈಗ ಬೇಕಾದರೆ ಅಲ್ಲಿ ಕುಣಿ ತೆಗೆದಿದ್ದು ನಿದರ್ಶನಗಳಿದ್ದಾವೆ, ಅವು ಫೋಟೋಗಳಿದ್ದಾವೆ, ವಿಡಿಯೋ ಇದೆ, ಎಲ್ಲಿ ಅದು ಕುಣಿ ತೋಡಿ ಹಾಕಿದ್ದಾರೆ ಅಂತ ಬೇಕಾದ್ರೆ ನಿಮ್ಮ ಸುವರ್ಣ ನ್ಯೂಸ್ ಚಾನಲ್ ಹುಡುಗರು ಚೆಕ್ ಮಾಡಿ ಅಂತ ಹೇಳ್ರಿ. ವಾಟ್ ಈಸ್ ರಾಂಗ್ ಇನ್ ಇಟ್? ಅದು ಚೆಕ್ ಮಾಡೋಣ ಸರ್. ನಿಮ್ಮ ವಾದವನ್ನೇ ಒಪ್ಕೊಳ್ಳೋದಾದ್ರು ಬ್ಯಾನರ್ ತೆರವುಗೊಳಿಸಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತೇ ಹೊರತು ದಂಡ ಕಟ್ಕೊಂಡು ಸರಿ ಪ್ರೈವೇಟ್ ಗನ್ಮ್ಯಾನ್ ಸಂಸ್ಕೃತಿ ಒಂದು ಅರ್ಥ ಆಗ್ತಿಲ್ಲ ನನಗೆ ಇನ್ನೂ ತನಕ. ಈಗ ನಿಮ್ಮ ಜೊತೆ 8 ಜನ ಪ್ರೈವೇಟ್ ಗನ್ಮ್ಯಾನ್ಗಳಿದ್ದಾರೆ, ಭರತ್ ರೆಡ್ಡಿ ಅವ್ರ ಜೊತೆ 8 ಜನ ಇದ್ದಾರೆ, ಸತೀಶ್ ರೆಡ್ಡಿ ಅವ್ರ ಜೊತೆ 8 ಜನ ಇದ್ದಾರೆ ಪ್ರೈವೇಟ್ ಗನ್ಮ್ಯಾನ್ಗಳು. ನಮ್ಮ ಹತ್ರ ಯಾವ ಗನ್ಮ್ಯಾನ್ ಇಲ್ಲ ಸರ್, ನಮ್ಮ ಅಣ್ಣವ್ರಿಗೂ ಗನ್ಮ್ಯಾನ್ ಇಲ್ಲ. ಈಗ ಭರತ್ ರೆಡ್ಡಿ ಅವರು ಗೌರ್ಮೆಂಟ್ ಕೊಟ್ಟಿದ್ದು ಗನ್ಮ್ಯಾನ್ ಇರ್ತಾರೆ, ಆ తర్వాత ಪ್ರೈವೇಟ್ ಸೆಕ್ಯೂರಿಟಿ ಅಂತ ನಮ್ಮ ಸತೀಶ್ ರೆಡ್ಡಿ ಮೇಲೆ ಇದು ಥ್ರೆಟನ್ ಮಾಡಿದ್ದಕ್ಕೆ ಸತೀಶ್ ರೆಡ್ಡಿ ಅವರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ. ಈ ಗನ್ಮ್ಯಾನ್ಗಳು ಬಳ್ಳಾರಿ ಜಿಲ್ಲೆಗೆ ಯಾವಾಗ ಎಂಟ್ರಿ ಕೊಟ್ಟರು ಸರ್? ಇವು ತಂದಿರೋದು ಗನ್ಮ್ಯಾನ್. ನಾವು ಯಾವತ್ತು ಗನ್ಮ್ಯಾನ್ ನಮ್ಮ ಅಣ್ಣ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಚೀಫ್ ಮಿನಿಸ್ಟರ್ ಕೊಟ್ಟಾಗ ಅವತ್ತು ಒಂದು ಗೌರ್ಮೆಂಟ್ ಕೊಟ್ಟಿದ್ದು ಗನ್ಮ್ಯಾನ್ ಬಿಟ್ಟರೆ ಯಾವ ಪ್ರೈವೇಟ್ ಗನ್ಮ್ಯಾನ್ ನಾವು ಇಟ್ಟಿದ್ದಿಲ್ಲಲ್ಲ. ಮತ್ತೆ ಯಾವಾಗಿಂದ ಬಂದಿದ್ದು? ಈಗ ಇರೋಂಥ ವಾತಾವರಣದಲ್ಲಿ ಪ್ರಚೋದನೆ ಪ್ರತಿಸಾರ ಮಾಡ್ತೆ ಎಲ್ಲ ಇವರೇ ತಂದಿದ್ದು. ಬಳ್ಳಾರಿಗೆ ಫಸ್ಟ್ ಗನ್ಮ್ಯಾನ್ ತಂದಿರೋ ಸಂಸ್ಕೃತಿ ಇವರೇ. ನೀವು ಯಾರು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ BJP ಕಾರ್ಯಕರ್ತನ ಕೇಳ್ರಿ. ಇವರು 95-96 ಈ ಸಂಸ್ಕೃತಿ ಬಳ್ಳಾರಿಗೆ ತಂದಿದ್ದು. ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡ್ರಿ, MP ಪ್ರಕಾಶ್ ಅವ್ರು ಹೋಮ್ ಮಿನಿಸ್ಟರ್ ಇದ್ದರು, ಮತ್ತು ಅಲ್ಲಂ ವೀರಭದ್ರಪ್ಪರು ಇದ್ದರು, ಮೂಲಂಗಿ ಇವರು ನಮ್ಮ ಮುಂಡೂರು ರಾಮಪ್ಪವ್ರು ಇದ್ದರು, ದಿವಾಕರ್ ಬಾಬು ಅವರು ಇದ್ದರು. ಯಾರು ನಮ್ಮ ಗೌರ್ಮೆಂಟ್ ಪ್ರೊವೈಡ್ ಮಾಡಿದ ಗನ್ಮ್ಯಾನ್ಗಳು ಬಿಟ್ಟರೆ ಯಾವ ಪ್ರೈವೇಟ್ ಗನ್ಮ್ಯಾನ್ ನಮ್ಮ ಜಿಲ್ಲೆದಲ್ಲಿ ಇಲ್ಲ. ನೆನ್ನೆ ಕರೆಕ್ಟ್ ಇದೇ ಟೈಮ್ಗೆ ಜನಾರ್ದನ್ ರೆಡ್ಡಿ ಅವರು ಸುವರ್ಣ ನ್ಯೂಸ್ನಲ್ಲಿ ಮಾತಾಡೋದು ನೋಡಿದ್ರಾ ಸರ್? ಹೇಳಿ ಸರ್, ಏನು ಹೇಳಿದ್ರು? ನನ್ನ ಹತ್ರ 3 ಜನ ಸರ್ಕಾರ ಕೊಟ್ಟಿರುವ ಗನ್ಮ್ಯಾನು, ಶ್ರೀರಾಮುಲು ಹತ್ರ 2 ಕೊಟ್ಟಿರೋ ಸರ್ಕಾರ ಕೊಟ್ಟಿರುವ ಗನ್ಮ್ಯಾನು, ಅರುಣ ಅವ್ರ ಹತ್ರ ಸರ್ಕಾರ ಕೊಟ್ಟಿರುವ ಒಬ್ಬರು ಗನ್ಮ್ಯಾನ್. ಇಷ್ಟು ಬಿಟ್ಟು ಇನ್ನೊಬ್ಬ ಗನ್ಮ್ಯಾನ್ ನಾನು ಯಾವತ್ತೂ ಇಟ್ಕೊಂಡೇ ಇಲ್ಲ ಅಂತಂದ್ರೆ ಅವರು 2008ರಿಂದ ಇರಲಿ ನಾನು ಯಾವತ್ತೂ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಸರ್ 2008ರಿಂದ ಯಾರು ಪ್ರೈವೇಟ್ ಗನ್ಮ್ಯಾನ್ ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಜ ಹೇಳೋರಿಗೆ ನಾವು ನಿಜ ಮಾತಾಡಿದ್ರೆ ನಾವು ವಾದ ಮಾಡ್ಬೋದು. ಅವ್ರು ಮಾಡಿದ್ರೆ ಸುಳ್ಳು ವಾದ ಮಾಡಿದಾಗ ಸುಳ್ಳನ್ನ ನಾವು ಎಷ್ಟೊತ್ತು ವಾದ ಮಾಡ್ತೀವಿ ಅವ್ರಿಗೆ? ಯಾವತ್ತು ವಾದ ಮಾಡ್ತೀವಿ ಹೇಳ್ರಿ? ನೀವು ಎಲ್ಲ ಬೇಕಾದ್ರೆ ನಿಮಗೆ ನಾಳೆ ಫೋಟೋಸ್ ಎಲ್ಲ ನಿಮ್ಮ ದಯವಿಟ್ಟು ಕೊಡ್ರಿ, ಅದೇನಿದೆ ಸತ್ಯ ನೋಡೋಣ. ನಾನು ನಿಮ್ಮನ್ನು ಕೇಳ್ತಾ ಇರೋದು ಸರ್, ನಿಮ್ಮ ಪಕ್ಷದ ಸರ್ಕಾರ ಇದೆ ಸರ್, ನೀವು ಕೇಳಿದ್ರೆ 5 ಜನ ಕೇಳಿದ್ರೆ 10 ಜನ ಕೊಡಬಹುದು ಸರ್ಕಾರ ಗನ್ಮ್ಯಾನ್ಗಳನ್ನ. ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಗನ್ಮ್ಯಾನ್ ಆಗಿ ಇಟ್ಕೊಂಡು ಓಡಾಡೋದಕ್ಕೆ ಏನ್ ಸಮಸ್ಯೆ ಇದೆ? ಯಾರು ಇವರೆಲ್ಲ? ಪಂಜಾಬ್ನವರಂತೆ, ಉತ್ತರ ಪ್ರದೇಶದವರಂತೆ, ಹರಿಯಾಣದವರಂತೆ, ಯಾರು ಇವರೆಲ್ಲ ಸರ್? ಈಗ ಈ ಸಂಸ್ಕೃತಿ ತಂದಿದ್ದೇ ಅವರು. ಇವತ್ತು ನಾವು ತಂದಿದ್ದಾರೆ ಅಂತ ಹೇಳಿದ್ರೆ ಸತೀಶ್ ಅವ್ರಿಗೆ ಥ್ರೆಟ್ ಇತ್ತು, ಆಮೇಲೆ ಡಿಪಾರ್ಟ್ಮೆಂಟ್ ಅವರು ಇಂಟೆಲಿಜೆನ್ಸ್ ಅವ್ರು ಹೇಳಿದ ಮೇಲೆ ಇವರು ಕೂಡ ಬೇಡಪ್ಪ ರಿಸ್ಕ್ ಇದೆ ಅಂತ ಅವರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ. ಹಿಂದೆ ಗನ್ಮ್ಯಾನ್ಗಳು ಸರ್ದಾರ್ಜಿನ ತಂದಿದ್ದ್ಯಾರು? ಹರಿಯಾಣ, UP, ಬಿಹಾರ್ ಎಲ್ಲ ತಂದಿದ್ದು ಇವರೇ. ವಿತ್ ಫೋಟೋಸ್ ಕೊಡ್ತೀನಿ ನಿಮಗೆ. ಇವರೇ ತಂದಿರೋ ಸಂಸ್ಕೃತಿ. ಆಮೇಲೆ ನಾವು ಏನಾಗುತ್ತೆ ಯಾರನ್ನು ಒಂದು ಕೇಳ್ತಾರೆ ಸರ್. ಪ್ರತಾಪ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರು ಏನು ಮಾಡಿದರು ಅದಕ್ಕೆ ಅವ್ರಿಗೆ ಪೊಲಿಟಿಕಲಿನೂ ಶಿಕ್ಷೆ ಆಯಿತು, ವೈಯಕ್ತಿಕವಾಗಿ ಕೂಡ ಅವರು ಅನೇಕ ವರ್ಷಗಳ ಕಾಲ ಜೈಲಿನಲ್ಲಿದ್ದು ಬಂದರು. ನೀವು ಅದನ್ನು ಯಾಕೆ ರಿಪೀಟ್ ಮಾಡ್ತಿದ್ದೀರಿ? ಈಗ ನೀವು ಕುರುಗೋಡು ಸೂರ್ಯನಾರಾಯಣ ರೆಡ್ಡಿ ನಾನು ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಅಲ್ಲ ಪ್ರತಾಪ್ ರೆಡ್ಡಿ ಅವರೇ, ಈ ರೀತಿಯ ಘಟನೆಗಳಾದಾಗ ಪೊಲಿಟಿಕಲಿ ನೀವು ಹೋಗಿ ವಾಲ್ಮೀಕಿ ಸರ್ಕಲ್ನಲ್ಲೇ ಧರಣಿ ಕೂತು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಮ್ಮ ಬ್ಯಾನರ್ ಹರಿದು ಹಾಕ್ತಿದ್ದಾರೆ ಸಿರುಗುಪ್ಪ ರೋಡ್ನಲ್ಲಿ ಅಂತಕ್ಕಂಥದ್ದಾದರೆ ಈ ಇಡೀ ಪ್ರಕರಣ ಪೊಲಿಟಿಕಲಿ ಕೂಡ ಬೇರೆ ಟರ್ನ್ ತೆಗೆದುಕೊಳ್ತಾ ಇತ್ತು. ಭರತ್ ರೆಡ್ಡಿ ಹೋಗಿ ಪ್ರೈವೇಟ್ ಗನ್ಮ್ಯಾನ್ಗಳು ಗುಂಡು ಹಾರಿಸಿದ ರೀತಿ ನೋಡಿದ್ರ ಪ್ರತಾಪ್ ರೆಡ್ಡಿ ಅವರೇ ನೀವು? ಸರ್ ಈಗ ಏನಾಗಿದೆ, ಅವರು ಆ ಘಟನೆ ಆದಾಗ ಭರತ್ ರೆಡ್ಡಿ ವಾಸ್ ನಾಟ್ ಇನ್ ಬಳ್ಳಾರಿ, ಈ ವಾಸ್ ಇನ್ ಹಾಸ್ಪೇಟ್.
ಓಕೆ. ನಮ್ಮ ಸತೀಶ್ ರೆಡ್ಡಿ ಅವರಿಗೆ ಜನಾರ್ದನ್ ರೆಡ್ಡಿ ಮನೆ ಮೇಲಿಂದ ಕಲ್ಲುಗಳು ಹೊಡೆದು ಕಲ್ಲುಗಳ ಮೇಲೆ ಇಲ್ಲಿ ಕಟ್ಟಾಗಿ ಬ್ಲಡ್ ಎಲ್ಲ ಬಂದ ಮೇಲೆ ಏನಾದರೂ ಹೆಡ್ ಇಂಜುರಿ ಆದಮೇಲೆ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಮಾಹಿತಿ ತಿಳ್ಕೊಂಡು ಭರತ್ ರೆಡ್ಡಿ ಹೊಸಪೇಟೆಯಿಂದ ಬಂದಿದ್ದು ಬಳ್ಳಾರಿಗೆ. ಆಮೇಲೆ ವಾಸ್ ನಾಟ್ ಇನ್ ಬಳ್ಳಾರಿ ಅಟ್ ದಟ್ ಟೈಮ್. ಆಮೇಲೆ ಏನಾಯ್ತು ಸರ್? ಆಮೇಲೆ ಕಾರ್ಯಕರ್ತರು ಏನಾದರೂ ನಮಗೆ ಬೇಕಿತ್ತು, ಈ ಕಾರ್ಯಕರ್ತರಿಗೆ ಏನಾದರೂ ನೋವಾದರೆ ಇನ್ನೊಂದು ಹೊಡ್ತಾ ಬಿದ್ದರೆ ನೈತಿಕವಾಗಿ ನಾವು ಅವ್ರ ಜೊತೆ ನಿಲ್ಲಬೇಕು. ಅದು ಏನಾಗಿದೆ ಅಲ್ಲಿ ಹೋಗಿ ನೋಡ್ಬಿಡಾರಪ್ಪ ಅಂತ ಅವ್ರು ಬಂದು ಅಲ್ಲಿ ವಾಲ್ಮೀಕಿ ಸರ್ಕಲ್ ಇಳಿದ್ಮೇಲೆ ಅಲ್ಲಿಂದ ಹೋಗಿದ್ದಾರೆ ನೋಡ್ಲಿಕ್ಕೆ ಎಲ್ಲಿ ಏನಾಗಿದೆ ಏನಂತ. ಅಲ್ಲ, ಕಾರ್ಯಕರ್ತರಿಗೆ ಏನಾದರೂ ಆದ್ರೆ ನಿಲ್ಲಬೇಕು. ನಿಲ್ಲುವುದರ ಅರ್ಥ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಅವ್ರ ಮನೆ ಮೇಲೆ ಫೈರಿಂಗ್ ಮಾಡಿಸೋದಾ? ಅವ್ರ ಮನೆ ಮೇಲೆ ಫೈರಿಂಗ್ ಮಾಡಿದ್ರು ಪ್ರಚೋದನೆ ಎಲ್ಲ ಸರ್. ಅದು ಫೈರಿಂಗ್ ಮಾಡಿದ್ರು ಈಗ ತಾವು ನೋಡಿ ಸರ್, ನಮಗಿಂತ ಭಾಳ ಹಿರಿಯರಿದ್ದೀರಿ, ಭಾಳಷ್ಟು ಮಂದಿನ ತಾವು ಇಂಟ್ರೂ ಮಾಡಿರ್ತೀರಿ, ಎಲ್ಲ ವಿಜುವಲ್ಲು ಆಡಿಯೋಗಳು ನೋಡ್ರಿ. ಪ್ರಚೋದನೆ ಮಾಡ್ಕೊಂತ ಡೊಣ್ಣೆ ಹಿಡ್ಕೊಂಡು ತಿರುಗಿದ್ದಾರೆ ಯಾರು, ಕಾರ್ ಪುಡಿ ಏರ್ಚಿದ್ದಾರೆ ಯಾರು, ಕಲ್ಲು ಹೊಸಿದ್ದಾರೆ ಯಾರು? ಕಾರ್ ಪುಡಿ ಅಷ್ಟೊಂದು ಕಾರ್ ಪುಡಿ ಸರ್, ನಿಮ್ಮ ಮನೆಯಲ್ಲಾಗಲಿ ನಮ್ಮ ಮನೆಯಲ್ಲಿ 300-400 ಗ್ರಾಮ್ ಕಾರ್ ಪುಡಿ ಇಟ್ಕೊತೀವಿ, ಕೆ ಜಿ ಗಟ್ಟಲೆ ಕಾರ್ ಪುಡಿ ಇಟ್ಕೊತೀವಿ ಸರ್. ಕಲ್ಲುಗಳು ಹೆಂಗೆ ಅರ್ಧ ಲೋಡ್ ಕಲ್ಲುಗಳು ಹೆಂಗೆ ಎಲ್ಲಿಂದ ಬರ್ತವೆ ಸರ್? ಮನೆಯಲ್ಲಿ ಬಡಿಗೆ ಎಲ್ಲಿಂದ ಬರ್ತವೆ? ಮಹಾಮಹಾನ್ ಲೀಡ್ರ್ಗಳು ಕಾರ್ಪೊರೇಟ್ಗಳು ಬಿ ಡಿ ಅಧ್ಯಕ್ಷರುಗಳೆಲ್ಲ ಬಡಿಗೆ ಹಿಡ್ಕೊಂಡು ಕಾಂಪೌಂಡ್ ಹೋಗ್ತಿದ್ರು, ಬರ್ರಿ ಅಂತೇಳಿ ಹೆಣ್ಮಕ್ಳು ಮುಂದೆ ಬಿಟ್ಟು ಕಾರ್ಪೊಡಿ ಎರ್ಚಿ ಕಲ್ಲುಗಳು ಹೊಸಿತಾ ಇದ್ರೆ ಪ್ರೈವೇಟ್ ಗನ್ಮ್ಯಾನ್ಗಳು ಇನ್ನೇನು ಮಾಡ್ತಾರೆ? ಹೆಂಗೆ ತೊಳ್ಕೊಂತಾರೆ ಹೇಳಿ ಸರ್? ಅಲ್ರಿ ಪ್ರತಾಪ್ ರೆಡ್ಡಿ ಅವರು, ನೀವು ಸರ್ಕಾರ ಪ್ರೈವೇಟ್ ಸರ್ ಅಲ್ಲ ಸರ್, ನೀವು ಅಲ್ಲ ಸರ್, ಹೇಳಿ ನೋಡಿ ಸರ್, ಸರ್ಕಾರನ ತಪ್ಪದಾರಿ ಕೇಳಿದ್ರಲ್ಲ, ಅವರು ಇನ್ಸ್ಟಿಗೇಟ್ ಮಾಡ್ತಾ ಹೋದ್ರು. ಬಟ್ ನಮ್ಮ ಭರತ್ ರೆಡ್ಡಿ ನೆಕ್ಸ್ಟ್ ಅದಾದಮೇಲೆ ಹೋದ್ಮೇಲೂ ಕೂಡ ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟ್ರು DYSP ಅವನಿಗೆ 2 ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಫೈಬರ್ ಇದು ಬಿಡ್ತಾವಲ್ಲ ಅಡ್ಡ ಇಡೋದು, ಅದನ್ನು ಶೀಟಾಗಿ ಕವರ್ ಮಾಡಿದ್ದಾರೆ. ಬುಲೆಟ್ ಅವ್ರ ಮನೆಯಿಂದ ಫೈರ್ ಆದಾಗ ಕೂಡ ಅದು ಬಗ್ಲಿಗೆ ಹೋಗಿದೆ. ಇನ್ನು ಇನ್ನು ಎನ್ಕ್ವೈರಿ ನಡೀತಾ ಇದೆ. ಈಗ ಅವ್ರ ಗನ್ಮ್ಯಾನ ಇವರಿಂದ ಬಂದಿದೆ ಅನ್ನೋದು ಎಲ್ಲ ಎನ್ಕ್ವೈರಿ ಆಗಲಿ ಸರ್. ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ ಎಲ್ಲಿಂದ ಬಂದು, ಶೆಲ್ಗಳು ಎಲ್ಲಿಂದ ಬಂದು. ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಹೊರಗಡೆ ಅಂದ್ರೆ ಕಾಂಪೌಂಡ್ ಒಳಗೆ ಜನರನ್ನ ಭೇಟಿ ಆಗೋದಕ್ಕೆ ಕಟ್ಟಿಸ್ಕೊಂಡಿರೋ ಬಿಲ್ಡಿಂಗಿನ ಫಸ್ಟ್ ಫ್ಲೋರ್ ಅಂತೆ. ಅಲ್ಲಿಗೆ ಗುಂಡು ಹೊಡಿತಾನ್ರಿ ಗನ್ಮ್ಯಾನ್. ಒಂದು ಸರ್ದಾರ್ಜಿ ಚರಣ್ಜಿತ್ ಸಿಂಗ್ ಅಂತ ಆತನ ಹೆಸರು. ಆತ ಯಾರು ಗನ್ಮ್ಯಾನ್ ಅನ್ನೋದು ಕಂಡು ಹಿಡಿಯೋದಕ್ಕೆ ಪೊಲೀಸ್ ತನಿಖೆ ಆಗ್ಬೇಕಾ? ಸತೀಶ್ ರೆಡ್ಡಿ ಗನ್ಮ್ಯಾನ್ ಅಲ್ವಾ ಆತ? ಸರ್ ಈಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಟ್ಕೊಂಡಿರೋದು ಫಸ್ಟ್ ಫ್ಲೋರ್ ಯಾರು ಫೈರ್ ಆಗಿದೆ ಅಂತ ವಿಜುವಲಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಎನ್ಕ್ವೈರಿ ಆಡಿದ್ದಾರೆ. ಈಗ ಒಂದೊಂದು ಏರಿಯಾಗೆ ಒಂದೊಂದಕ್ಕೆ 3 ಮಂದಿ ಸಬ್ ಇನ್ಸ್ಪೆಕ್ಟರ್ ನಿನ್ನೆ ಎನ್ಕ್ವೈರಿ ಕೂಡ ಆರ್ಡರ್ ಮಾಡಿದ್ದಾರೆ. ಎನ್ಕ್ವೈರಿ ನಡೀತದೆ. ಎನ್ಕ್ವೈರಿನಲ್ಲಿ ಏನು ಫೈನಾಲಿಟಿ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಕೊಡ್ಲಿಕ್ಕೆ ಮುಂಚೆನೇ ಇವ್ರು ಸುಮ್ಮನೆ ನಮ್ಮನ್ನು ಹತ್ಯೆ ಮಾಡೋಕ್ಕೆ ಬಂದ್ರು, ಕಡಿಯೋಕ್ಕೆ ಬಂದ್ರು, ಮಾಡೋಕ್ಕೆ ಬಂದ್ರು ಅಂತ ಇಲ್ಲಿಗೆ ನೋಡಿ ಸರ್. ಸುಳ್ಳಿನ ಕೋಟೆ ಕಟ್ಟಿದ್ರೆ ಎಷ್ಟು ವರ್ಷ ಸುಳ್ಳು ನಿಲ್ಲಲ್ಲ. ಸತ್ಯ ನಿಧಾನಕ್ಕೆ ಬರ್ತದೆ. ಪತ್ರಿಕಾಗೋಷ್ಠಿ ನೋಡಿದ್ರ ನೀವು? ಪ್ರತಾಪ್ ರೆಡ್ಡಿ ಸತ್ಯವಾದಂತ ಏನಿದೆ ಸತ್ಯ. ಅವ್ರ ಪತ್ರಿಕಾಗೋಷ್ಠಿ ನೋಡಿದ್ರ? ನಿನ್ನ ಜನಾರ್ದನ್ ರೆಡ್ಡಿ ಒಂದು ವಿಡಿಯೋ ತೋರಿಸಿದ್ರು. ಆ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದೇನೆಂದ್ರೆ, ಅವ್ರ ವರ್ಷನ್ ಹೇಳ್ತಾ ಇದ್ದೀನಿ ನಾನು. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದೇನಂತಂದ್ರೆ, ಅವರು ನೇರವಾಗಿ ಇನ್ನೊಂದು ಆರೋಪವನ್ನು ಕೂಡ ಮಾಡಿದ್ರು. ಇಲ್ಲ, ರಾಜಶೇಖರ್ ಹತ್ಯೆ ಏನಾಯ್ತು, ರಾಜಶೇಖರನ್ನ ಪಾಯಿಂಟ್ ಬ್ಲಾಂಕ್ನಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಹೊಡೆದ್ರು ಅಂತ ಅವ್ರು ಆರೋಪ ಮಾಡಿದ್ರು. ಅದಕ್ಕೆ ಅವ್ರ ದೃಶ್ಯಗಳನ್ನು ಕೂಡ ತೋರಿಸಿದ್ರು. ನಿಂದ ನಾವು ಅದನ್ನು ತೋರಿಸ್ತಾ ಇದೀವಿ ನೋಡಿ ಸರ್. ಅದು ನೋಡ್ತಾ ಇದೀವಿ. ಅದು CM ನಮ್ಮ ಕುಮಾರಸ್ವಾಮಿ 150 ಕೋಟಿ ಹಗರಣ ಆಗಿ ಡಬ್ಬೆ ಇಟ್ಟು ನಮ್ಮ ಜಾತ್ರೆಯಲ್ಲಿ ಡಬ್ಬಿಟ್ಟು ತೋರಿಸ್ತಾರಲ್ಲ ಸರ್, ಆ ಥರ ಮಾರ್ಫಿಂಗು ಮತ್ತೊಂದು ಎಲ್ಲದ್ರಲ್ಲಿ ಮಾಡಿದ್ರೆ ಅವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಟೆಕ್ನಿಕಲ್ ಆಗಿ ಆ ಟೀಮ್ಗಳೆಲ್ಲ ಅವ್ರಿಗೆ ಗೊತ್ತಿದೆ. ನಾವು ಓಪನ್ ಮೈಂಡು, ನಮ್ಮ ಫ್ಯಾಮಿಲಿ ಓಪನ್ ಮೈಂಡು, ನಮ್ಮ ಕಾರ್ಯಕರ್ತರು ಓಪನ್ ಮೈಂಡು, ಯಾವುದು ಕದ್ದು ಮುಚ್ಚಿ ಏನು ಮಾಡೋಲ್ಲ. ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್. ಈಗ ಅವ್ರು ಮಾಡಿದ್ದೆ ಆದರೆ ಅವರು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಲಿ. ಅವರು ಫೋರೆನ್ಸಿಕ್ ನೋಡಿ ಅದನ್ನು ಕಂಪ್ಲೀಟ್ ಕ್ಲಾರಿಫೈ ಮಾಡಿ ಅದರೊಳಗೆ ನಮ್ಮವರೇ ಮಾಡಿದರೆ ಶಿಕ್ಷೆ ಏನು ವಿಧಿಸ್ತಾರೆ ನ್ಯಾಯದಲ್ಲಿ ಇದು ಚಟ್ಟ ಇದೆ. ಪ್ರತಾಪ್ ರೆಡ್ಡಿ ಅವರೇ, ಒಬ್ಬ ಎಲ್ಲಿಂದಲೋ ಬಂದಂತ ಕನ್ನಡಿಗನಲ್ಲದ, ಕರ್ನಾಟಕದವನಲ್ಲದ, ಯಾವುದೋ ಉತ್ತರ ಭಾರತದ ಗನ್ಮ್ಯಾನ್ ಗುಂಡು ತಿಂದು ನಿಮ್ಮೂರಿನ ನಿಮ್ಮ ಕಾರ್ಯಕರ್ತ ಸತ್ತೋದ. ಆ ಪ್ರಕರಣದಲ್ಲಿ ಇನ್ನೂ ತನಕ ಸತೀಶ್ ರೆಡ್ಡಿನ ಅರೆಸ್ಟ್ ಮಾಡ್ತಾರೋ ಮಾಡೋದಿಲ್ವೋ, ವಿಚಾರಣೆ ಕರೆಯೋದಿಲ್ವೋ ಗೊತ್ತಿಲ್ಲ ನಮಗೆ. ಸತೀಶ್ ರೆಡ್ಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸರ್, ನೀವು ಈ ತನಿಖೆ ನಡೆಯುತ್ತೆ ಸುಮ್ಮನೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ದು ಬಿಡೋದಾ? ಸುಮ್ಮನಿರಿ ಅಂತ ಹೇಳ್ತಾ ಇಲ್ಲ ಸರ್. ಸುಮ್ಮನಿರಕ್ಕೆ ಅಂಬೋದು ನಾನು ಯಾರು ಸರ್? ವ್ಯವಸ್ಥೆ ಕೆಳಗಿರೋರು ನಾವು. ವ್ಯವಸ್ಥೆ ಕೆಳಗೆ ನಾವು ಇರೋರು. ಯಾವತ್ತಿಗೂ ವ್ಯವಸ್ಥೆಗೆ ನಾವು ಭಾಳ ಅತ್ಯಂತ ಗಂಭೀರವಾಗಿ ಗೌರವ ಕೊಟ್ಟಿದ್ವಿ. ವ್ಯವಸ್ಥೆಗೆ ಧಿಕ್ಕಾರ ಮಾಡೋರು ಅವರು. ಈಗ ಸತೀಶ್ ರೆಡ್ಡಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದರು. ಆಮೇಲೆ ಸ್ಕಲ್ಲಲ್ಲಿ ಇಲ್ಲಿ ಕ್ರ್ಯಾಕ್ ಬಂದಿತ್ತು. ಗಾಳಿ ಗೀಳಿ ಹೋಗಿದ್ರೆ ಬ್ರೈನ್ ಡ್ಯಾಮೇಜ್ ಮತ್ತೆ
ಈಸ್ ಇನ್ ಅಪೋಲೋ ಹಾಸ್ಪಿಟಲ್ ಮಲ್ಲೇಶ್ವರಂ, ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ. ಇಟ್ಸ್ ಗೌರ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಅದು ಚೆಕ್ ಮಾಡಿ ಒಂದು ಡಿಸ್ಕಷನ್ ಆಗಿದೆ. ಆಮೇಲೆ ನಾಳೆ ನಾಡ್ದು ರಿಲೀಸ್ ಆಗೋ ಹಾಸ್ಪಿಟಲಿಂದ ಬರ್ತಾರೆ, ಅಲ್ಲಿ ಬಂದು ಬೇಕಾದ್ರೆ ಮಾತಾಡ್ತಾರೆ. ಏನು ಕದ್ದು ಯಾರು ಸತೀಶ್ ರೆಡ್ಡಿ ಯಾರು ಸರ್ ಇವ್ರು? ಪ್ರೈವೇಟ್ ಗನ್ಮ್ಯಾನ್ ಯಾಕೆ ಇಟ್ಕೊಂಡಿದ್ದಾರೆ ಅವ್ರಿಗೆ? ಅಂದ್ರೆ ಯಾಕೆ ಅವ್ರಿಗೆ ಏನು ಥ್ರೆಟ್ ಪರ್ಸೆಪ್ಷನ್ ಇದೆ? ನಮ್ಮ ರಿಲೇಟಿವ್ ಸರ್ ಸತೀಶ್ ರೆಡ್ಡಿ, ನಿಮ್ಮ ರಿಲೇಟಿವ್. ಏನು ಪರ್ಸೆಪ್ಷನ್ ಏನಿಲ್ಲ ಸರ್, ಹಿಂಗೆ ಇವ್ ನೋಡಿ ಸರ್. ಈಗ ನಮ್ಮ ಕೇಳ್ತಿದ್ದೀನಿ ನಾನು ಸರ್ ಅಂದರೆ ಅವರು ಇನ್ನೊಬ್ರು ಕೆಣಕಂತಾನೆ ಇರ್ತಾರೆ. ಹೇಳಿ ಸರ್, ಯಾರು ಸತೀಶ್ ರೆಡ್ಡಿ ಅಂತ ಹೇಳಿ ಸರ್. ಸತೀಶ್ ರೆಡ್ಡಿ ಯಾರು? ನಮ್ಮ ರಿಲೇಷನ್ ಸರ್ ಅವರು. ಯಾರು ಅಂತ ಹೇಳಿದ್ರೆ ಇದು ಉದ್ದಕ್ಕೆ ತಗೊಂಡೋಗಿ ಅಲ್ಲಿ ನಮ್ಮ ಬೀಗ್ರ ಮಾವ ಅಂತಲ್ಲ, ನಮ್ಮ ಅಣ್ಣನ ನಮ್ಗೆ ಫ್ಯಾಮಿಲಿ ಫ್ರೆಂಡು. ಯಾರಿಂದ ಸರ್ ಅವ್ರ ಪ್ರಾಣಕ್ಕೆ ಅಪಾಯ? ಅವ್ರು ಬಂದು ಈಗ ಅವರು ಈ ಸರ್ ಯಾರಿಂದ ಅವರ ಪ್ರಾಣಕ್ಕೆ ಅಪಾಯ ಇದೆ? ಈಗ ಯಾರಿಗೆ ಸುಳ್ಳಿನ ಕೋಟೆ ಕಟ್ತಾ ಇದಾರಲ್ಲ ಅವರೇ ಮತ್ತೆ ಇವರೇ ಇದೆ. ಸುಳ್ಳಿನ ಅಪಾಯ ಏನು ಸುಳ್ಳಿನ ಕೋಟೆ ಕಟ್ಟಿ ಹೇಳ್ತಾ ಇದಾರಲ್ಲ, ಸತೀಶ್ ರೆಡ್ಡಿ ರೆಸ್ಪಾನ್ಸಿಬಿಲಿಟಿ, ಸತೀಶ್ ರೆಡ್ಡಿ ಮುಗಿಸ್ಬೇಕು. ಸತೀಶ್ ರೆಡ್ಡಿ ಇಲ್ಲಾಂದ್ರೆ ಮತ್ತೆ ಸತೀಶ್ ರೆಡ್ಡಿ ತಲೆಗೆ ಕಲ್ಲು ಹೋಗಿತಾರ? ದೇರ್ ಏಮ್ ಈಸ್ ಕ್ಲಿಯರ್, ದೇರ್ ಟಾರ್ಗೆಟ್ ಈಸ್ ಕ್ಲಿಯರ್. ಏಮ್ ಈಸ್ ಕ್ಲಿಯರ್, ಟಾರ್ಗೆಟ್ ಈಸ್ ಕ್ಲಿಯರ್. ಸತೀಶ್ ರೆಡ್ಡಿಯ ತಲೆಗೆ ಗುಂಡು ಹೊಡೆದಿದ್ದಾರೆ ಅನ್ನೋದಿದ್ರೆ ಏಮ್ ಈಸ್ ಕ್ಲಿಯರ್, ಟಾರ್ಗೆಟ್ ಈಸ್ ಕ್ಲಿಯರ್. ರಾಜಶೇಖರ್ ಬೆನ್ನಿಗೆ ಗುಂಡು ಹೊಡೆದಿದ್ದಾರೆ. ಫಸ್ಟ್ ಕಲ್ಲು ಹೊಡೆದಿದ್ದಾರೆ ಅಲ್ಲ ಸರ್, ಸತೀಶ್ ರೆಡ್ಡಿ ತಲೆಗೆ ಕಲ್ಲು ಹೊಡೆದಿದ್ದಾರೆ. ಅದು ಇಂಜೂರಿ ಆಗಿದ್ದಾನೆ. ಇಂಜೂರಿ ಆದಮೇಲೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಮತ್ತು ಈಗ ಎನ್ಕ್ವೈರಿ ನಡೀತಾ ಇದೆ. ಯಾರು ಫೈರ್ ಮಾಡಬೇಕಂತ ಉದ್ದೇಶದಿಂದ ನಮ್ಮವ್ರು ನಾವು ಯಾರು ಫೈರ್ ಮಾಡ್ಕೊಂತೀವಿ ಸರ್? ನಮ್ಮ ಕಾರ್ಯಕರ್ತರು ನಾವು ಕೊಲ್ಲಷ್ಟು ಇದು ನೀಚರ ನಾವೇನಾದರೂ ಯಾಕೆ ಮಾಡ್ಕೊಂಡ್ರೆ ಏನಾಗಿದೆ ಸರ್? ನೋಡಿ ಸರ್, ವಿಜಲ್ ಮೇಲೆ ಯಾವತ್ತೂ ನಾವು ಆರೋಪ ಮಾಡಿ ಅದನ್ನು ನಿರ್ಧಾರ ಮಾಡೋಕ್ಕಾಗಲ್ಲ. ಲೆಟ್ ಎವ್ರಿಥಿಂಗ್. ಈ ಹೊಸ SP ಬಂದಾರೆ, ಹೊಸ DG ಬಂದಾರೆ, ಕುಲಂಕಷವಾಗಿ ಎಲ್ಲ ಎನ್ಕ್ವೈರಿ ಮಾಡ್ತಾರೆ, ವಿಜಲ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ನೋಡಿದ ಮೇಲೆ ಅವ್ರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.